ಬೋಟಿ ಗೊಜ್ಜೆಲ್ಲ ನಾವು ಇವಾಗ ಯಾವ ಥರ ಏನು ಮಾಡಬೇಕಾ ಈ ರೆಸಿಪಿ ನಾನು ತೋರಿಸ್ತೀನಿ ಸರ್. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದ್ರೂ ಎಲ್ಲ ಮಸಾಲೆ ಸರ್. ಕೊಬ್ಬರಿ ಹಾಕಿರೋದ್ರಿಂದ ಏನು ಅಂದರೆ ಇವಾಗ ಮೇನ್ ಮುಖ್ಯವಾಗಿ ಮಟನ್ ಊಟಕ್ಕೆ ಕೊಬ್ಬರಿನೇ ಮುಖ್ಯ. ಅದು ತುಂಬ ಚೆನ್ನಾಗಿರುತ್ತೆ. ಕಾವನ್ನ ಕಮ್ಮಿ ಇಟ್ಕೊಂಡು ನಿಧಾನಾಗಿ ಉರಿಬೇಕು ಸರ್. ಇದು ತಣ್ಣಗಾದ್ಮೇಲೆ ಇವಾಗ ರುಬ್ಕೊಂಬರೋಣ. ಫುಲ್ಲು ಸಣ್ಣ ನುಣ್ಣಗೆ ರುಬ್ಕೊಬೇಕು ಸರ್. ಇದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ನೈಸಾಗಿ. 2 ಸೆಟ್ ಬೋಟಿ ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಸರ್ ನಾನು. ಸರ್ ಎಲ್ಲರೂ ಮನೇಲಿ ಬೋಟಿ ಮಾಡೋದನ್ನ ಸ್ವಲ್ಪ ವಾಸನೆ ಬರುತ್ತೆ ಅದು ಇದು ಅಂತಾರೆ. ಇದರಲ್ಲಿ ಏನಂದರೆ ಸ್ವಲ್ಪ ನಾವು ಕ್ಲೀನ್ ಮಾಡೋದು ತುಂಬ ಮುಖ್ಯವಾಗಿದೆ. ಕ್ಲೀನ್ ಮಾಡೋದು ಅದಾದಮೇಲೆ ನಾವೇನು ಮಾಡ್ತೀವಿ, ಬೆಳಿಗ್ಗೆ ಹೊತ್ತು ಸೆಲೆಕ್ಷನ್ ಬೋಟಿ ತೊಗೊತೀವಿ. ಅದನ್ನು ಕ್ಲೀನಾಗಿ ವಾಶ್ ಮಾಡಿದರೆ ಯಾವುದೇ ಥರದ ಸುಣ್ಣ ಎಲ್ಲ ಹಾಕಿ ವಾಶ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಇರಲ್ಲ. ನಮ್ಮಲ್ಲಿ ನಾವೇನು ರುಬ್ಬಿದ್ದೀವಿ ಈ ಪೇಸ್ಟು ಹಾಕ್ಕೊಬೇಕು. ಫುಲ್ ಡ್ರೈ ಅಂದರೆ ಸ್ವಲ್ಪ ಕಮ್ಮಿ ಮಸಾಲೆ ಹಾಕ್ಕೊಬೇಕು. ಗೊಜ್ಜು ಥರ ಬೇಕು ಅಂದರೆ ಆವಾಗ ನಮಗೆ ಇನ್ನೂ 1 ಸ್ಪೂನಷ್ಟು ಸೇರಿಸ್ಕೊಬೇಕು. ನೋಡಿ ಸ್ನೇಹಿತರೆ, ನಮ್ಮ SG ರಾವ್ ಮಿಲ್ಟ್ರಿ ಹೋಟ್ಲು ಬೋಟಿ ಗೊಜ್ಜು ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ಚಿಕ್ಕಪೇಟೆಯಲ್ಲಿರೋ ಗೋವಿಂದರಾವ್ ಮಿಲ್ಟ್ರಿ ಹೋಟ್ಲಲ್ಲಿ ಟ್ರೈ ಮಾಡಿದ್ದೀರಿ. ಒಂದು 5 ಇಯರ್ಸ್ 6 ಇಯರ್ಸಿಂದ ಟೇಸ್ಟ್ ಮಾಡಿದ್ದೀವಿ ಸರ್. ಇಲ್ಲಿ ಈಗ ಹೊಸದಾಗಿ ಓಪನ್ ಆಗಿದೆ. ಚೆನ್ನಾಗಿದೆ ಎಲ್ಲ ಡಿಶಸ್. ನಾವು ಚಿಕನ್ ಪೆಪ್ಪರ್ ಫ್ರೈ ತೊಗೊಂಡಿದ್ವಿ, ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬರ್ತಾರದು ನಾವು. ಬಟ್ ಚೆನ್ನಾಗಿದೆ ಫುಡ್ಡು. ಬಿರಿಯಾನಿ ಮತ್ತು ಗ್ರೀನ್ ಚಿಕನ್ ತುಂಬ ಇಷ್ಟ ಆಯ್ತು ನಮಗೆ. ಇನ್ನೂ ಸುಮಾರು ಸತಿ ಇಲ್ಲಿ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ಮುದ್ದೆ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಕೈಮಾ ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ಮತ್ತು ಉದಯಗಿರಿ ಚಿಕನ್ದು ಸ್ಪೆಷಲ್ ಗ್ರೇವಿ ಟ್ರೈ ಮಾಡಿದ್ವಿ, ಅದು ತುಂಬ ಚೆನ್ನಾಗಿದೆ. ಕಬಾಬು ಎಲ್ಲ ತುಂಬ ಚೆನ್ನಾಗಿದೆ. ನಮಸ್ಕಾರ ಸರ್, ನನ್ನ ಹೆಸರು ಈಶ್ವರ್ ರಾವ್ ಸರ್. ನಮ್ಮ ಹೋಟ್ಲು SG ರಾವ್ ಮಿಲ್ಟ್ರಿ ಹೋಟ್ಲು ಓಲ್ಡ್ ಅಕ್ಕಿಪೇಟಲ್ಲಿ ಇದ್ದಿದ್ದು. ಮುಂಚೆ ಕಾಟನ್ಪೇಟೆ ಓಲ್ಡ್ ಅಕ್ಕಿಪೇಟು ದರ್ಗಾ ಹತ್ರ ಇದ್ದಿದ್ದು. ಇದು ದರ್ಗಾ ಹತ್ರ ಇದರಿಂದ ನಾವು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದಿದ್ದೀವಿ. ಅಲ್ಲಿಂದ ಇದು ಮಾಡಿಕೊಂಡು ಇವಾಗ ನಮ್ಗೆ ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಅವೆಲ್ಲ ಇರೋದ್ರಿಂದ ನಾವು ಇಲ್ಲಿ ಬ್ರಾಂಚ್ 2 ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲಿಗೆ ಮಾಡಿದ್ದೀವಿ ಸರ್. ಸರ್ ನಮ್ಮ ಹೋಟ್ಲ್ ಬಗ್ಗೆ ಇತಿಹಾಸ ಅಂದರೆ 1908ರದ್ದು ತುಂಬ ಹಳೆ ಇದು. ನಮ್ಮ ಗೋವಿಂದರಾವ್ ತಾತ ಅವರು ನಡೆಸ್ತಾಯಿದ್ರು. ಅದಾದಮೇಲೆ ಗಣೇಶ್ ಅಂಕಲ್ಲು, ನಮ್ಮ ರುಕ್ಮಣಿ ಆಂಟಿ ನಡೆಸ್ಕೊಂಬಂದರು. ಅವರಾದಮೇಲೆ ನಾನು ನಡೆಸ್ಕೊಂಬರ್ತಿದ್ದೆ ಸರ್. ಈ ಹೋಟ್ಲ್ ಬಂದು ರಾಜಾಜಿನಗರ ಫಸ್ಟ್ ಬ್ಲಾಕು ವಿದ್ಯಾವರ್ಧಕ ಸ್ಕೂಲು ಸೀಮೆಣ್ಣೆ ಬಂಕ್ ಎದುರುಗಡೆ ಬರುತ್ತೆ ಇದು ಸರ್. ಹೋಟ್ಲ್ ಮೆನ್ಯೂಲ್ಲಿ ಬಂದು ಬೆಳಗ್ಗೆ ನೋಡಿ ಇಡ್ಲಿ, ಕಾಲು ಸೊಪ್ಪು, ಬೋಟಿ ಇದೆ ಅದರ ಜೊತೆ. ಅದ್ರ ಮಟನ್ ಐಟಮಲ್ಲಿ ಮಟನ್ ಪೆಪ್ಪರ್, ಮಟನ್ ಗ್ರೀನ್, ಮಟನ್ ರೆಡ್ಡು, ಮಟನ್ ಚಾಪ್ಸು, ಮಟನ್ ಕುರ್ಮಾ ಇದಿದ್ದಾವೆ. ಚಿಕನಲ್ಲಿ ಬಂದು ಚಿಕನ್ ಪೆಪ್ಪರು, ಚಿಕನ್ ಗ್ರೀನ್, ಚಿಕನ್ ರೆಡ್ಡು, ಲಾಲಿಪಾಪ್, ಕಬಾಬು, ಚಿಲ್ಲಿ ಚಿಕನ್ನು ಎಲ್ಲ ಸಿಗುತ್ತೆ ಸರ್. ಜನ ಜಾಸ್ತಿ ಇಷ್ಟಪಡೋದಂದರೆ ಇವಾಗ ನಮಗೆ ಮಟನ್ ಬಿರಿಯಾನಿ ಇರ್ಬೋದು. ನಾವು ಸ್ಪೆಷಲಾಗಿ ನಮ್ಮದು SG ರಾವ್ ಸ್ಪೆಷಲ್ಲು ಚಿಕನ್ನು ಮಟನ್ ಗ್ರೀನ್, ಚಿಕನ್ ಗ್ರೀನ್ ಅಂತ ಮಾಡ್ತೀವಿ ಕರ್ಬೇವಿನ ಸೊಪ್ಪಲ್ಲಿ. ಅದು ತುಂಬ ಡಿಫ್ರೆನ್ಸು. ಪೆಪ್ಪರೂ ತುಂಬ ಫಾಸ್ಟ್ ಇದೆ, ಫ್ರೈ ಇದೆ. ಎಲ್ಲ ಹೇಳ್ಬೇಕಂದ್ರೆ ನಮ್ಮದು ಆಲ್ರೌಂಡು ಒಳ್ಳೆ ಇದೆ ಸರ್. ಮುದ್ದೆ, ಚಪಾತಿ, ಪರೋಟ ಹೇಳ್ಬೇಕಾದ್ರೆ ಎಲ್ಲ ಒಳ್ಳೆ ಇದೇ ಇದೆ ಸರ್. ನಮ್ಮೊಂದು ಹಿಂದೂ ಪೇಪರಲ್ಲಿ 1908ರದ್ದು ಬಿರಿಯಾನಿ ಇನ್ ದ ಮಾರ್ನಿಂಗ್ ಅಂತ ನಮ್ಮದಿದೆ ಫೋಟೋ. ನಾನು ಹಳೆ ತೋರಿಸ್ತೀನಿ. ಆ ಜಮಾನದಲ್ಲೇ ₹3.20 ಇತ್ತು ಮಟನ್ ಬಿರಿಯಾನಿ ಎಲ್ಲ ಹಳೆ ಇದ್ರದ್ದು. ಇವಾಗ ಟೈಮಿಂಗ್ಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಹಳೆ ಓಲ್ಡ್ ಜಮಾನದಿಂದ ನಾವು ಇಸ್ರಾಕೆ ಬಳಸ್ತಾ ಇರೋದು. ನಮ್ಮ ಹಳೆ ಅಕ್ಕಿಪೇಟೆಯಿಂದನೂ ಅದೇ ಎಳೆ ಬಳಸ್ತಾ ಇರೋದು ನಾವು. ಆವಾಗಿಂದ ದೊಡ್ಡವರು ಏನು ನಡೆಸ್ಕೊಂಬಂದವರು ಅದನ್ನೇ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಸರ್. ರೈತ ಡಿಫ್ರೆಂಟ್ ಅಂದರೆ ನಮ್ಮದು ಎಲ್ಲ ಪುದೀನ ಚಟ್ನಿ ಮಾಡಿ ಸಲಾಡ್ ಥರ. ಅದು ಇವಾಗಲ್ಲ, ಅವಾಗಿಂದನೂ ಹೇಳ್ಬೇಕಂದ್ರೆ ಯಾರು ಇಲ್ಲಿ ಇದನ್ನು ಪ್ರಿಪ್ರೇಷನ್ ಯಾರೂ ಮಾಡೋಕ್ಕಾಗಲ್ಲ ಅಂಥ ಇದು. ನೀವು ಪಲಾವ್ಗೂ ಅದಕ್ಕೆ ಕಾಂಬಿನೇಷನ್ ನೋಡಿ, ತುಂಬ ಚೆನ್ನಾಗಿದೆ ನೋಡಿ ಸರ್. ಇವತ್ತೊಂದು ಸ್ಪೆಷಲ್ ಡಿಶಸ್ ಹೇಳ್ಕೊಡ್ತಿದ್ದೀನಿ. ನಮ್ಮ ಹೋಟ್ಲಲ್ಲಿ SG ರಾವ್ ಮಿಲ್ಟ್ರಿ ಹೋಟ್ಲ್ ಅಂದರೆ ಎಲ್ಲರಿಗೂ ಗೊತ್ತು, ಯಾವ ನಾವು ತುಂಬ ಫೇಮಸ್ ಹೋಟ್ಲ್ ಅನ್ನೋದು. ಆದರೆ ಈ ಬೋಟಿ ಗೊಜ್ಜೆಲ್ಲ ನಾವು ಮುಂಚೆ ಮಾಡ್ತಾ ಇರಲಿಲ್ಲ. ಇವಾಗ ಯಾವ ಥರ ಏನು ಮಾಡಬೇಕಾ ಈ ರೆಸಿಪಿ ನಾನು ತೋರಿಸ್ತೀನಿ ಸರ್. ಇವಾಗ 2 ಸೆಟ್ ಬೋಟಿ ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಸರ್ ನಾನು. ಇವಾಗ ನೋಡಿ, ಎಲ್ಲರೂ ಬೋಟಿ ಯಾವ ಥರ ಕ್ಲೀನ್ ಮಾಡೋದು ಮನೆಯಲ್ಲಿ ಮಾಡೋಕ್ಕೆ ಇಷ್ಟ ಬೀಳಲ್ಲ, ತುಂಬ ಕಷ್ಟ ಅಂತಾರೆ. ಇದೇನಿಲ್ಲ, ತುಂಬ ಸಿಂಪಲ್ಲು. ಇದಕ್ಕೇನಿಲ್ಲ, ನಾವು ಫಸ್ಟು ಕ್ಲೀನಾಗಿ ಕಟ್ ಮಾಡ್ಕೊತೀವಿ. ಸಣ್ಣ ಸಣ್ಣ ಪೀಸಸ್ಸು ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು, ಅರಿಶಿನ, ಸುಣ್ಣ ಹಾಕಿ ಕ್ಲೀನಾಗಿ ಬಿಸಿನೀರಲ್ಲಿ ತೊಳ್ಕೊಂಬಿಡ್ತೀವಿ. ತೊಳ್ಕೊಂಡ್ಮೇಲೆ ಒಂದು 2 ವಿಸಿಲ್ ಹೊಡಿತೀವಿ ಕುಕ್ಕರಲ್ಲಿ. ಆ 2 ವಿಸಿಲ್ ಹೊಡೆದ್ಮೇಲೆ ಅದು ಫಿಲ್ಟರ್ ಮಾಡಿದ್ರೆ ಈ ಥರ ಬೋಟಿ ಗೊಜ್ಜು ನೀಟಾಗಿ ನಿಮಗೆ ರೆಡಿ ಆಗೋಗ್ಬಿಡುತ್ತೆ. ಬನ್ನಿ ಸರ್. ಬೋಟಿ ಗೊಜ್ಜಿಗೆ ನಾವು ಬಳಸೋದೇ ಸನ್ಪ್ಯೂರ್ ಆಯಿಲು. ನಮ್ಮ ಹೋಟೆಲ್ ಎಲ್ಲ ಐಟಮ್ಗೂ ನಿಮಗೆ ಅದ್ರ ಮುಂಚೆ ಏನಿದೆ ಡೀಟೇಲ್ಸ್ ತೋರಿಸ್ಬೇಕಂತ ನಾನು ಸನ್ಪ್ಯೂರ್ ಆಯಿಲ್ ಇದು ಮಾಡ್ತಿದ್ದೆ. ಇವಾಗ ನೋಡಿ ಸರ್, ಏನೇನು ಐಟಮ್ ಅಂತ ಹೇಳ್ತೀನಿ. ಮೊದಲನೇದಾಗಿ ಎಣ್ಣೆ, 200 ml ಸನ್ಪ್ಯೂರ್ ಎಣ್ಣೆ ಬೇಕು ಇದಕ್ಕೆ ಸರ್. ಮೊದಲನೇದಾಗಿ ಒಂದು ಈರುಳ್ಳಿ, ಹಚ್ಕೊಂಡಿರೋಂಥದ್ದು ಈರುಳ್ಳಿ.
ಆಮೇಲೆ ಅದಕ್ಕೆ ಒಂದು ಇಡಿಯಷ್ಟು ಹಸಿಮೆಣಸಿನ್ಕಾಯಿ, ಸರ್ ಕೊತ್ತಂಬರಿ ಸೊಪ್ಪು ಒಂದು ಇಡಿ, ಆಮೇಲೆ ಪುದೀನ ಒಂದು ಇಡಿ ಅಷ್ಟು, ಅವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಟಮಾಟ 3 ಟಮಾಟವನ್ನು ಸೇರಿಸ್ಬೇಕು ಇದಕ್ಕೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಎಲ್ಲ ಮಸಾಲೆ. ಅದಾದಮೇಲೆ 3 ಸ್ಪೂನಷ್ಟು ಪೆಪ್ಪರು, ಇದು ಯಾಕಂದರೆ ಗೋಟಿಗೆಲ್ಲ ಸ್ವಲ್ಪ ಖಾರ ಗಿರ ಒಳ್ಳೆ ಟೇಸ್ಟ್ಗೆ ಅದು ತುಂಬ ಒಳ್ಳೆಯದು. ಅದಾದಮೇಲೆ ಚಕ್ಕೆ ಲವಂಗ 1 ಸ್ಪೂನಷ್ಟು, ಆಮೇಲೆ ಹುರ್ಗಡ್ಲೆ 4 ಸ್ಪೂನಷ್ಟು, ಧನಿಯಾ 1-2 ಸ್ಪೂನು, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 1 ಹಿಡಿಯಷ್ಟು ಇಂಟಿ ಚೆನ್ನಾಗಿ ಹುರ್ಕೊಬೇಕು. ಈ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚೆನ್ನಾಗಿ ಕಲರು ಚೆನ್ನಾಗಿ ಬರುತ್ತೆ, ಕೆಂಪಿಗೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಅದು. ಆಮೇಲೆ ಸರ್ ನೋಡಿ, ಒಂದು ಅರ್ಧ ಕೊಬ್ಬರಿ ತುರ್ಕೊಂಡಿದ್ದೀವಿ. ಕಾವನ್ನ ಕಮ್ಮಿ ಇಟ್ಕೊಂಡು ನಿಧಾನಾಗಿ ಹುರಿಬೇಕು. ಯಾವಾಗ ಅದು ಹುರಿದಾಗ ಘಮ 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 ಅಂತ ವಾಸನೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಕುರ್ಮಾ ಮಸಾಲೆ ಅನ್ನೋದು ಇದಕ್ಕೆ. ಸರ್ ಕೊಬ್ಬರಿ ಹಾಕಿರೋದ್ರಿಂದ ಏನು ಅಂದರೆ ಇವಾಗ ಮುಖ್ಯವಾಗಿ ಮಟನ್ ಊಟಕ್ಕೆ ಕೊಬ್ಬರಿನೇ ಮುಖ್ಯ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗೆಲ್ಲ. ಇವಾಗ ಇನ್ನು 2 ಐಟಮ್ ಬಾಕಿ ಇಲ್ಲಿ. ಇದು ಕಸ್ತೂರಿ ಮೆಂತ್ಯ. ಕಸ್ತೂರಿ ಮೆಂತ್ಯನೂ ನಾವು ಬಳಸ್ತೀವಿ ಕುರ್ಮಾ ಮಸಾಲೆಗೆ, ತುಂಬ ಚೆನ್ನಾಗಿರುತ್ತೆ. 1 ಇಡಿ ಕಸ್ತೂರಿ ಮೆಂತ್ಯ, ಆಮೇಲೆ ಗಸಗಸೆ 1 ಟೀ ಸ್ಪೂನು. ಆಯಿತು, ಇದನ್ನು ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳಕ್ಕೆ ನಿಮ್ಗೆ ಹೇಳ್ಕೊಡ್ತೀನಿ ಸರ್. ಇವಾಗ ನೋಡಿ ಎಲ್ಲ ಹುರಿದು ಇವಾಗ ಈ ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ. ನೋಡಿ ಸರ್, ಎಲ್ಲ ಈ ಮಸಾಲೆ ರುಬ್ಕೊಂಡಿದ್ದೀನಿ ನಾನು. ಬರೀ ಬೋಟಿ ಗೋಜ್ಗೆ ಅನ್ನೋದೇ ಎಲ್ಲ, ನೀವು ಮಟನ್ ಕುರ್ಮಾ, ಚಿಕನ್ ಕುರ್ಮಾ, ಇನ್ನು ಕೆಲವೊಂದೆಲ್ಲ ಐಟಮ್ಗೆ ಮನೆಯಲ್ಲಿ ಕುರ್ಮಾ ಮಾಡ್ಕೊಬೇಕಾದ್ರೆ ಇದು ಏಕ್ದಮ್ 1 ವಾರ ಬೇಕಾದ್ರೆ ನಾವು ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 1 ವಾರ ಬೇಕಾದ್ರೆ ಇಟ್ಕೊಬೋದು ನಾವು ಫ್ರಿಜ್ಜಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ನಮ್ಮಲ್ಲಿ ಏಕ್ದಮ್ ಸ್ಪೆಷಲ್ ಮಟನ್ ಕುರ್ಮಾ, ಮಟನ್ ಬೋಟಿ ಗೊಜ್ಜು ಎಲ್ಲದಕ್ಕೂ ಆಗುತ್ತೆ ಸರ್ ಇದು. ಸರ್ ಇದು ತಣ್ಣಗಾದ್ಮೇಲೆ ಇವಾಗ ರುಬ್ಕೊಂಬರೋಣ. ಫುಲ್ಲು ಸಣ್ಣ ನುಣ್ಣಗೆ ರುಬ್ಕೊಬೇಕು ಸರ್ ಇದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ನೈಸಾಗಿ. ನೋಡಿ ಸ್ನೇಹಿತರೆ, ಇವಾಗ ರುಬ್ಕೊಂಬಂದಿರೋಂಥ ಪೇಸ್ಟ್ ಇದೆ. ಇವಾಗ ಇದನ್ನು ಒಗ್ಗರಣೆ ಮಾಡೋದು ಏನು ಅಂತ ಇವಾಗ ತೋರಿಸ್ಕೊಡ್ತೀನಿ. 100 ml ಅಷ್ಟು ಆಯಿಲು, ಬೋಟಿ ಗೊಜ್ಜಿಗೆ ಒಗ್ಗರಣೆ. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತೀವಿ. ಒಂದು 4-5 ಅಷ್ಟು ಹಸಿಮೆಣಸಿನ್ಕಾಯಿ, ಅದಕ್ಕೆ ಒಂದು ಸ್ವಲ್ಪ ಒಂದು 1/4 ಗಡ್ಡೆ ಅಷ್ಟು ಈರುಳ್ಳಿ, ಒಂದು 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸೆಟ್ ಬೋಟಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಅದನ್ನು ಹಂಗೆ ರೋಸ್ಟ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಅದಕ್ಕೆ ಹಿಡಿಬೇಕು ನಮ್ಮ ಒಗ್ಗರಣೆದೆಲ್ಲ. ಆವಾಗ ನಾವೇನು ರುಬ್ಬಿದ್ದೀವಿ ಈ ಪೇಸ್ಟು ಹಾಕ್ಕೊಬೇಕು. ಫುಲ್ ಡ್ರೈ ಅಂದರೆ ಸ್ವಲ್ಪ ಕಮ್ಮಿ ಮಸಾಲೆ ಹಾಕ್ಕೊಬೇಕು. ಗೊಜ್ಜು ಥರ ಬೇಕು ಅಂದರೆ ಆವಾಗ ನಮಗೆ ಇನ್ನೂ 1 ಸ್ಪೂನಷ್ಟು ಸೇರಿಸ್ಕೊಬೇಕು. ಇದಕ್ಕೆ 2 ಸ್ಪೂನಷ್ಟು ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕಿದ್ದೀನಿ. ನೋಡಿ, ನಾನು ಒಂದು ಮಾಮೂಲಿ ಡೈಲಿ ಬಳಸೋ ಅಷ್ಟೇ ಮಸಾಲೆ ಹಾಕಿದ್ದೀನಿ ಸರ್. ಒಂದು 10ರಿಂದ 15 ನಿಮಿಷ ನಿಮಗೆ ಈ ಬೇಯ್ತಾ ನಿಮಗೆ ಗೊತ್ತಾಗ್ಬಿಡ್ತೈತೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾ ಬೇಡವಾ ಅಂತ. ನಾವು ಆಲ್ರೆಡಿ ಚೆನ್ನಾಗಿ ಹುರಿದು ಇದು ಮಾಡ್ಕೊಂಡಿದ್ದೀವಲ್ಲ, ನೋಡಿ ಹಿಂಗೆ ಆ ಸ್ಮೆಲ್ಲೇ ನಿಮ್ಗೆ ಆಗುತ್ತೆ. ಇವಾಗ ಬೆಂದೈತೆ ಅನ್ನೋ ಅಂತ ನಿಮಗೆ ಗೊತ್ತಾಗ್ಬಿಡ್ತೈತೆ. ನೋಡಿ ಸರ್, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಒಂದು 5ರಿಂದ 10 ನಿಮಿಷ ಬೇಯಿಸ್ಬೇಕಲ್ಲ. ಇದನ್ನು ಮೊಟ್ಟೆ ಬೋಟಿ ಎಗ್ ಅಂದರೆ ನಾವು ಒಗ್ಗರಣೆಗೆ ಮೊಟ್ಟೆ ಹೊಡೆದಾಕ್ಬಿಟ್ಟು ಅವಾಗ ಬೋಟಿ ಹಾಕ್ಬಿಟ್ರೆ ಎಗ್ ಬೋಟಿ ಆಗಿಬಿಡ್ತೈತೆ. ನೋಡಿ ಸರ್, ಫುಲ್ಲು ಎಗ್ದಮ್ ಗೊಜ್ಜು ಇದನ್ನು ಒಂದು 10 ನಿಮಿಷ ಬೇಯಬೇಕು ಸರ್ ಅದು. ಸರ್ ಎಲ್ಲರೂ ಮನೆಯಲ್ಲಿ ಬೋಟಿ ಮಾಡೋದನ್ನ ಸ್ವಲ್ಪ ವಾಸನೆ ಬರುತ್ತೆ ಅದು ಇದು ಅಂತಾರೆ. ಇದರಲ್ಲಿ ಏನಂದರೆ ಸ್ವಲ್ಪ ನಾವು ಕ್ಲೀನ್ ಮಾಡೋದೂ ತುಂಬ ಮುಖ್ಯವಾಗಿದೆ. ಕ್ಲೀನ್ ಮಾಡೋದು ಅದಾದಮೇಲೆ ನಾವೇನು ಮಾಡ್ತೀವಿ, ಬೆಳಿಗ್ಗೆ ಹೊತ್ತು ಸೆಲೆಕ್ಷನ್ ಬೋಟಿ ತೊಗೊತೀವಿ.
ನಮಗೆ ನೆನ್ನೆದು ಮೊನ್ನೆದು ಅಂಥದ್ದು ಇಲ್ಲ. ಬೆಳಿಗ್ಗೆ ಹೊತ್ತು ಅಲ್ಲಿ ರೆಡಿಯಾಗಿ ಕಟ್ ಮಾಡಿದ್ರೆ ಅಲ್ಲೇ ನಿಂತ್ಕೊಂಡು ನಮಗೆ ಮೀಡಿಯಮ್ ಸೈಜಲ್ಲಿ ತೊಗೊಂಬಂದು ಇದನ್ನು ಕ್ಲೀನಾಗಿ ವಾಶ್ ಮಾಡಿದರೆ ಯಾವುದೇ ಥರದ ಸುಣ್ಣ ಎಲ್ಲ ಹಾಕಿ ವಾಶ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಇಲ್ಲ. ನಮ್ಮಲ್ಲಿ ತುಂಬ ಜನ ಲೈಕ್ ಮಾಡ್ತಿದ್ದಾರೆ, ನಮ್ಮ ಬೋಟಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವ ಥರ ಏನು ಅಂತ ಅದಕ್ಕೆ ಇವತ್ತು ಈ ರೆಸಿಪಿ ತೋರಿಸ್ಲೇಬೇಕಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸರ್. ನೋಡಿ ಸ್ನೇಹಿತರೆ, ಇವಾಗ ಒಂದು 10 ರಿಂದ 15 ನಿಮಿಷ ಫ್ರೈ ಆಗಿದೆ. ಇವಾಗ ನೋಡಿ ಫೈನಲ್ ಇದಕ್ಕೇನು ಹಾಕ್ಬೇಕಂದ್ರೆ ಇನ್ನು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಬೆರೆಸ್ತೀವಿ ಸ್ವಲ್ಪ. ನೋಡಿ ಇವಾಗ ಯಾರು ಬರೀ ನನ್ನ ವಿಡಿಯೋ ನೋಡಿದ್ರೇ ಅವ್ರಿಗೆ ಬಾಯಲ್ಲಿ ನೀರು ಬರಬೇಕು. ಫಸ್ಟ್ ಕ್ಲಾಸಾಗಿ ರೆಡಿಯಾಗಿದೆ. ಬಂದಿದ್ದ ನಮಗೆ ಹೆಂಗ್ರಿ ಏನು ಅಂತ ನೀವೇ ಕೆಲವೊಂದು ಇದನ್ನು ಹೇಳ್ತೀರಾ. ನೋಡಿ ತುಂಬ ಸೂಪರಾಗಿದೆ. ರೆಡಿಯಾಗಿರೋ ಬೋಟಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಸರ್. ಇವಾಗ ನೋಡಿ ಸ್ನೇಹಿತರೆ, ನಮ್ಮ SG ರಾವ್ ಮಿಲ್ಟ್ರಿ ಹೋಟ್ಲು ಬೋಟಿ ಗೊಜ್ಜು ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀವಿ. ನೀವೇ ನೋಡಿದ್ದೀರಾ. ನೀವು ಮನೇಲಿ ಕೂಡ ಟ್ರೈ ಮಾಡಿ ಯಾವ ಥರ ಏನು ಅಂತ. ಬನ್ನಿ ನಮ್ಮ ಹೋಟ್ಲು ಕೂಡ ವಿಸಿಟ್ ಕೊಡಿ. ನಮ್ಮಲ್ಲಿ ಬೋಟಿ ಗೊಜ್ಜು ಕಮ್ಮಿ ಒಂದು ದಿನಕ್ಕೆ 40 ರಿಂದ 50 ಸೆಟ್ ಹೋಗುತ್ತೆ. ಭಾನುವಾರ ಬಂದರೆ 70-80 ಸೆಟ್ ಮೇಲೆ ಹೋಗುತ್ತೆ. ನಮ್ಮಲ್ಲಿ ಬೋಟಿಗಂತಲೇ ತುಂಬ ಜನ ಏನು ಫೋನ್ ಕೂಡ ಮಾಡಿ ಬರೋವಂಥವ್ರು ತುಂಬ ಜನ ಇದ್ದಾರೆ. ಇದೇ ಮುಂದಿನ ರೆಸಿಪಿಗೆ ಬೇರೆ ಇನ್ನೂ ಒಂದು ಐಟಮ್ನ ತೋರಿಸಿ ನಿಮ್ಮ ಮುಂದೆ ನಾನು ಇದು ಮಾಡಿಕೊಡ್ತೀನಿ ಸ್ನೇಹಿತರೆ. ನಮಸ್ಕಾರ, ಥ್ಯಾಂಕ್ ಯು. ಎಷ್ಟೋ ಜನ ನಾವು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಇರುವಾಗ ತುಂಬ ಜನ ಗೊತ್ತಾಗಿರಲಿಲ್ಲ. ಇಲ್ಲಿ ಮಾಡಿದ ಮೇಲೆ ಸುಮಾರು 30-35 ವರ್ಷ ಮುಂಚೆ ಬಂದವರು ಇವಾಗ ಬರ್ತಾವ್ರೆ. ಇಲ್ಲಿ ಮಾಡಿರೋದು ಗೊತ್ತೇ ಇಲ್ಲಲ್ಲಪ್ಪ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ ಅನ್ನೋರು ತುಂಬ ಜನ ಇದ್ದಾರೆ. ಎಲ್ಲ ಇಲ್ಲಿಗೆ ಇವಾಗ ಬ್ರಾಂಚ್ 2 ಇಲ್ಲಿ ಮಾಡಿದ್ದೀವಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಆದಮೇಲೆ. ರಾಜಾಜಿನಗರ ವಿದ್ಯಾವರ್ಧಕ ಸ್ಕೂಲು ಕೆಲವರು ಗೊತ್ತಿಲ್ಲದಿರೋರು ದಯವಿಟ್ಟು ಇದನ್ನು ಎಲ್ಲರಿಗೂ ನಿಮ್ಮ ಕಡೆಯಿಂದನೂ ತಿಳಿಸ್ಬೇಕಂತ ನಾವು ತುಂಬಾ ಕೇಳ್ಕೊತೀವಿ ಸರ್. ಇದು ಅಡ್ರೆಸ್ ಪಕ್ಕ ರಾಜಾಜಿನಗರ್ 1st ಬ್ಲಾಕು, ವಿದ್ಯಾವರ್ಧಕ ಸ್ಕೂಲ್ ಆಪೋಸಿಟ್ ರೋಡು, ಸೀಮೆಣೆ ಬಂಕು.